ಒಟ್ಟಲ್ಲಿ ಯಾವಾಗ ಎಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೋ ಅನ್ನೋ ಮಲೆನಾಡಿಗರಿಗೆ ಗೊತ್ತಾಗಲ್ಲ. ಒಂದಲ್ಲ ಒಂದು ಊರಲ್ಲಿ ನಿಷೇಧಾಜ್ಞೆ ಹೇರಲಾಗುತ್ತೆ. ಆದ್ರೆ ಈ ಬಾರಿಯ 144 ಸೆಕ್ಷನ್ ದೊಂಬಿಗಲ್ಲ, ಗಲಾಟೆಗಲ್ಲ, ಆದ್ರೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾಕೆ ಈ ಸ್ಟೋರಿ? ಸಾಮಾನ್ಯವಾಗಿ ನಿಷೇಧಾಜ್ಞೆ ಜಾರಿ ಮಾಡುವುದು ಯಾವಾಗ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಫಿನಾಡಲ್ಲಿ ಅರಣ್ಯ ಅಧಿಕಾರಿಗಳು ಗಜಪಡೆ ನಿಯಂತ್ರಣಕ್ಕೆ 144 ಜಾರಿ ಮಾಡುತ್ತಿರುವುದು ಜನರಿಗೆ ಆತಂಕ ತಂದಿದೆ. ಶಾಲಾ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿರುವ ಶಾಲಾ ಮಕ್ಕಳು ಹಾಗೂ ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕಾಗಿ ತಮ್ಮಲ್ಲಿ ಮನವಿ. ಗಜಪಡೆ ಕಂಟ್ರೋಲ್ಗೆ ನಿಷೇಧಾಜ್ಞೆ ಜಾರಿ. 144 ಸೆಕ್ಷನ್ ಜಾರಿಗೆ ನಲುಗಿದ ಜನರು. ಹೌದು, ಕಾಫಿನಾಡಲ್ಲಿ ಗಜಪಡೆಯ ಹಾವಳಿ ಜೋರಾಗಿದೆ. ಅದ್ಯಾವಾಗ ಊರಿನಲ್ಲಿ ಅರಣ್ಯ ಇಲಾಖೆ ಜೀಪ್ ಓಡಾಡುತ್ತೋ ಮೈಕ್ ಕಟ್ಕೊಂಡು ಅನ್ನೋ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ಎಚ್ಚರ ಎಚ್ಚರ ಅನ್ನೋ ಕೂಗು ಕೇಳಿದಾಗ ಚಿಕ್ಕಮಗಳೂರು ಹಾಗೂ ಮೂಡಿಗೆರೆ ತಾಲೂಕಿನ ಗಡಿ ಗ್ರಾಮದ ಜನರಿಗೆ ಭಯ ಶುರುವಾಗುತ್ತದೆ. ಈಗಂತೂ ನಿತ್ಯವೂ ಒಂದಲ್ಲ ಒಂದು ಊರಲ್ಲಿ ಈ ಕೂಗು ಕೇಳಿಸುತ್ತದೆ. ಬರೋಬ್ಬರಿ 40ಕ್ಕೂ ಕಾಡಾನೆಗಳು ಬೀಡು ಬಿಟ್ಟಿವೆ. ನಿತ್ಯವೂ ಗುಂಪು ಸೇರೋ ಹಾಗಿಲ್ಲ, ರಾತ್ರಿ ಓಡಾಡುವಾಗಲೂ ಭಯವೇ ಆವರಿಸುತ್ತಿದೆ ಅಂತಾರೆ ಸ್ಥಳೀಯರು. ಇನ್ನು 144 ಸೆಕ್ಷನ್ ನಡುವೆ ಸ್ಥಳೀಯರು ಸರ್ಕಾರ, ಅರಣ್ಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸೆಕ್ಷನ್ ಜಾರಿ ಮಾಡೋ ಸರ್ಕಾರಗಳು ಕಾಡಾನೆ ಉಪ್ಪಟಳ ತಪ್ಪಿಸುವುದಕ್ಕೆ ಮುಂದಾಗ್ತಾ ಇಲ್ಲ. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಆಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಪಾಯಗಳಲ್ಲಿ ಭುವನೇಶ್ವರಿ ಟೀಮ್ ಅಂತೇಳಿ ಸುಮಾರು 30ಕ್ಕೂ ಹೆಚ್ಚು ಆನೆಗಳು ಕಾಫಿ ತೋಟದಲ್ಲಿ ಬೀಳ್ಬಿಟ್ಟಿದ್ದಾವೆ. ಅವು ಯಾವ ಮಟ್ಟದಾಗ ಅಂದ್ರೆ ಕಾಫಿ, ಕಾಳುಮೆಣಸು, ಅಡಿಕೆ ಇದನ್ನ ತುಂಬಾ ಜನ ಈಗಾಗಲೇ ಕುಯ್ದೇ ಇಲ್ಲ. ಹೆಚ್ಚು ಕಡಿಮೆ ಒಂದು 500-1000 ಎಕರೆ ಕಾಫಿ ತೋಟ ಈಗಾಗಲೇ ಹಾಳು ಬಿಟ್ಟಿದ್ದಾರೆ. ಅಂದ್ರೆ ನೀವು ಲೆಕ್ಕ ಹಾಕಬಹುದು, ಇವತ್ತು ಒಂದು ಎಕರೆ ಕಾಫಿ ತೋಟದಲ್ಲಿ ಸುಮಾರು 10-15 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಇನ್ಕಮ್ ಬರ್ತಿದೆ. ಅಂದ್ರೆ ಬೆಳೆಗಾರ ಅಷ್ಟು ಕಷ್ಟಪಟ್ಟು ಬೆಳೆದನ್ನ ಈ ವರ್ಷದಲ್ಲಿ ಈ ರೇಟ್ ಬಂದಿದೆ. ಇಂಥ ಟೈಮಲ್ಲಿ ಅರಣ್ಯ ಇಲಾಖೆ ಈ ನಮ್ಮ ಆನೆಗಳನ್ನು ಓಡಿಸಲಿಕ್ಕೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ. ಒಟ್ಟಾರೆ ಕಾಫಿನಾಡು, ಚಿಕ್ಕಮಗಳೂರಿನ ಹಾಗೂ ಮೂಡಿಗೆರೆ ಗಡಿ ಭಾಗದ ಜನರಿಗೆ ವರ್ಷದಿಂದಲೂ ಸೆಕ್ಷನ್ 144 ಜಾರಿಯಾಗುತ್ತಲೇ ಇದೆ. ಅದು ಕಾಡಾನೆಯಿಂದ ಶಾಶ್ವತ ಪರಿಹಾರ ಕೊಡಿಸಿ ಎಂದು ಜನರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಯಾವಾಗ ಎಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೋ ಅನ್ನೋ ಮಲೆನಾಡಿಗರಿಗೆ ಗೊತ್ತಾಗಲ್ಲ. ಒಂದಲ್ಲ ಒಂದು ಊರಲ್ಲಿ ನಿಷೇಧಾಜ್ಞೆ ಹೇರಲಾಗುತ್ತೆ. ಆದ್ರೆ ಈ ಬಾರಿಯ 144 ಸೆಕ್ಷನ್ ದೊಂಬಿಗಲ್ಲ, ಗಲಾಟೆಗಲ್ಲ, ಆದ್ರೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾಕೆ ಈ ಸ್ಟೋರಿ? ಸಾಮಾನ್ಯವಾಗಿ ನಿಷೇಧಾಜ್ಞೆ ಜಾರಿ ಮಾಡುವುದು ಯಾವಾಗ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಫಿನಾಡಲ್ಲಿ ಅರಣ್ಯ ಅಧಿಕಾರಿಗಳು ಗಜಪಡೆ ನಿಯಂತ್ರಣಕ್ಕೆ 144 ಜಾರಿ ಮಾಡುತ್ತಿರುವುದು ಜನರಿಗೆ ಆತಂಕ ತಂದಿದೆ. ಶಾಲಾ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿರುವ ಶಾಲಾ ಮಕ್ಕಳು ಹಾಗೂ ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕಾಗಿ ತಮ್ಮಲ್ಲಿ ಮನವಿ. ಗಜಪಡೆ ಕಂಟ್ರೋಲ್ಗೆ ನಿಷೇಧಾಜ್ಞೆ ಜಾರಿ. 144 ಸೆಕ್ಷನ್ ಜಾರಿಗೆ ನಲುಗಿದ ಜನರು. ಹೌದು, ಕಾಫಿನಾಡಲ್ಲಿ ಗಜಪಡೆಯ ಹಾವಳಿ ಜೋರಾಗಿದೆ. ಅದ್ಯಾವಾಗ ಊರಿನಲ್ಲಿ ಅರಣ್ಯ ಇಲಾಖೆ ಜೀಪ್ ಓಡಾಡುತ್ತೋ ಮೈಕ್ ಕಟ್ಕೊಂಡು ಅನ್ನೋ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ಎಚ್ಚರ ಎಚ್ಚರ ಅನ್ನೋ ಕೂಗು ಕೇಳಿದಾಗ ಚಿಕ್ಕಮಗಳೂರು ಹಾಗೂ ಮೂಡಿಗೆರೆ ತಾಲೂಕಿನ ಗಡಿ ಗ್ರಾಮದ ಜನರಿಗೆ ಭಯ ಶುರುವಾಗುತ್ತದೆ. ಈಗಂತೂ ನಿತ್ಯವೂ ಒಂದಲ್ಲ ಒಂದು ಊರಲ್ಲಿ ಈ ಕೂಗು ಕೇಳಿಸುತ್ತದೆ. ಬರೋಬ್ಬರಿ 40ಕ್ಕೂ ಕಾಡಾನೆಗಳು ಬೀಡು ಬಿಟ್ಟಿವೆ. ನಿತ್ಯವೂ ಗುಂಪು ಸೇರೋ ಹಾಗಿಲ್ಲ, ರಾತ್ರಿ ಓಡಾಡುವಾಗಲೂ ಭಯವೇ ಆವರಿಸುತ್ತಿದೆ ಅಂತಾರೆ ಸ್ಥಳೀಯರು. ಇನ್ನು 144 ಸೆಕ್ಷನ್ ನಡುವೆ ಸ್ಥಳೀಯರು ಸರ್ಕಾರ, ಅರಣ್ಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸೆಕ್ಷನ್ ಜಾರಿ ಮಾಡೋ ಸರ್ಕಾರಗಳು ಕಾಡಾನೆ ಉಪ್ಪಟಳ ತಪ್ಪಿಸುವುದಕ್ಕೆ ಮುಂದಾಗ್ತಾ ಇಲ್ಲ. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಆಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಪಾಯಗಳಲ್ಲಿ ಭುವನೇಶ್ವರಿ ಟೀಮ್ ಅಂತೇಳಿ ಸುಮಾರು 30ಕ್ಕೂ ಹೆಚ್ಚು ಆನೆಗಳು ಕಾಫಿ ತೋಟದಲ್ಲಿ ಬೀಳ್ಬಿಟ್ಟಿದ್ದಾವೆ. ಅವು ಯಾವ ಮಟ್ಟದಾಗ ಅಂದ್ರೆ ಕಾಫಿ, ಕಾಳುಮೆಣಸು, ಅಡಿಕೆ ಇದನ್ನ ತುಂಬಾ ಜನ ಈಗಾಗಲೇ ಕುಯ್ದೇ ಇಲ್ಲ. ಹೆಚ್ಚು ಕಡಿಮೆ ಒಂದು 500-1000 ಎಕರೆ ಕಾಫಿ ತೋಟ ಈಗಾಗಲೇ ಹಾಳು ಬಿಟ್ಟಿದ್ದಾರೆ. ಅಂದ್ರೆ ನೀವು ಲೆಕ್ಕ ಹಾಕಬಹುದು, ಇವತ್ತು ಒಂದು ಎಕರೆ ಕಾಫಿ ತೋಟದಲ್ಲಿ ಸುಮಾರು 10-15 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಇನ್ಕಮ್ ಬರ್ತಿದೆ. ಅಂದ್ರೆ ಬೆಳೆಗಾರ ಅಷ್ಟು ಕಷ್ಟಪಟ್ಟು ಬೆಳೆದನ್ನ ಈ ವರ್ಷದಲ್ಲಿ ಈ ರೇಟ್ ಬಂದಿದೆ. ಇಂಥ ಟೈಮಲ್ಲಿ ಅರಣ್ಯ ಇಲಾಖೆ ಈ ನಮ್ಮ ಆನೆಗಳನ್ನು ಓಡಿಸಲಿಕ್ಕೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ. ಒಟ್ಟಾರೆ ಕಾಫಿನಾಡು, ಚಿಕ್ಕಮಗಳೂರಿನ ಹಾಗೂ ಮೂಡಿಗೆರೆ ಗಡಿ ಭಾಗದ ಜನರಿಗೆ ವರ್ಷದಿಂದಲೂ ಸೆಕ್ಷನ್ 144 ಜಾರಿಯಾಗುತ್ತಲೇ ಇದೆ. ಅದು ಕಾಡಾನೆಯಿಂದ ಶಾಶ್ವತ ಪರಿಹಾರ ಕೊಡಿಸಿ ಎಂದು ಜನರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.
ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಯಾವಾಗ ಎಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೋ ಅನ್ನೋ ಮಲೆನಾಡಿಗರಿಗೆ ಗೊತ್ತಾಗಲ್ಲ. ಒಂದಲ್ಲ ಒಂದು ಊರಲ್ಲಿ ನಿಷೇಧಾಜ್ಞೆ ಹೇರಲಾಗುತ್ತೆ. ಆದ್ರೆ ಈ ಬಾರಿಯ 144 ಸೆಕ್ಷನ್ ದೊಂಬಿಗಲ್ಲ, ಗಲಾಟೆಗಲ್ಲ, ಆದ್ರೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾಕೆ ಈ ಸ್ಟೋರಿ? ಸಾಮಾನ್ಯವಾಗಿ ನಿಷೇಧಾಜ್ಞೆ ಜಾರಿ ಮಾಡುವುದು ಯಾವಾಗ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಫಿನಾಡಲ್ಲಿ ಅರಣ್ಯ ಅಧಿಕಾರಿಗಳು ಗಜಪಡೆ ನಿಯಂತ್ರಣಕ್ಕೆ 144 ಜಾರಿ ಮಾಡುತ್ತಿರುವುದು ಜನರಿಗೆ ಆತಂಕ ತಂದಿದೆ. ಇಂದು ಶಾಲಾ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿರುವ ಶಾಲಾ ಮಕ್ಕಳು ಹಾಗೂ ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕಾಗಿ ತಮ್ಮಲ್ಲಿ ಮನವಿ. ಗಜಪಡೆ ಕಂಟ್ರೋಲ್ಗೆ ನಿಷೇಧಾಜ್ಞೆ ಜಾರಿ. 144 ಸೆಕ್ಷನ್ ಜಾರಿಗೆ ನಲುಗಿದ ಜನರು. ಹೌದು, ಕಾಫಿನಾಡಲ್ಲಿ ಗಜಪಡೆಯ ಹಾವಳಿ ಜೋರಾಗಿದೆ. ಅದ್ಯಾವಾಗ ಊರಿನಲ್ಲಿ ಅರಣ್ಯ ಇಲಾಖೆ ಜೀಪ್ ಓಡಾಡುತ್ತೋ ಮೈಕ್ ಕಟ್ಕೊಂಡು ಅನ್ನೋ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ಎಚ್ಚರ ಎಚ್ಚರ ಅನ್ನೋ ಕೂಗು ಕೇಳಿದಾಗ ಚಿಕ್ಕಮಗಳೂರು ಹಾಗೂ ಮೂಡಿಗೆರೆ ತಾಲೂಕಿನ ಗಡಿ ಗ್ರಾಮದ ಜನರಿಗೆ ಭಯ ಶುರುವಾಗುತ್ತದೆ. ಈಗಂತೂ ನಿತ್ಯವೂ ಒಂದಲ್ಲ ಒಂದು ಊರಲ್ಲಿ ಈ ಕೂಗು ಕೇಳಿಸುತ್ತದೆ. ಬರೋಬ್ಬರಿ 40ಕ್ಕೂ ಕಾಡಾನೆಗಳು ಬೀಡು ಬಿಟ್ಟಿವೆ. ನಿತ್ಯವೂ ಗುಂಪು ಸೇರೋ ಹಾಗಿಲ್ಲ, ರಾತ್ರಿ ಓಡಾಡುವಾಗಲೂ ಭಯವೇ ಆವರಿಸುತ್ತಿದೆ ಅಂತಾರೆ ಸ್ಥಳೀಯರು. ಇನ್ನು 144 ಸೆಕ್ಷನ್ ನಡುವೆ ಸ್ಥಳೀಯರು ಸರ್ಕಾರ, ಅರಣ್ಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸೆಕ್ಷನ್ ಜಾರಿ ಮಾಡೋ ಸರ್ಕಾರಗಳು ಕಾಡಾನೆ ಉಪ್ಪಟಳ ತಪ್ಪಿಸುವುದಕ್ಕೆ ಮುಂದಾಗ್ತಾ ಇಲ್ಲ. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಆಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಾರಿಗಳಲ್ಲಿ ಭುವನೇಶ್ವರ ಟೀಮ್ ಅಂತೇಳಿ ಸುಮಾರು 30ಕ್ಕೂ ಹೆಚ್ಚು ಆನೆಗಳು ಕಾಫಿ ತೋಟದಲ್ಲಿ ಬೀಳ್ಬಿಟ್ಟಿದ್ದಾವೆ. ಅವು ಯಾವ ಮಟ್ಟದಾಗ ಅಂದ್ರೆ ಕಾಫಿ, ಕಾಳುಮೆಣಸು, ಅಡಿಕೆ ಇದನ್ನ ತುಂಬಾ ಜನ ಈಗಾಗಲೇ ಕುಯ್ದೇ ಇಲ್ಲ. ಹೆಚ್ಚು ಕಡಿಮೆ ಒಂದು 500ರಿಂದ 1000 ಎಕರೆ ಕಾಫಿ ತೋಟ ಈಗಾಗಲೇ ಹಾಳುಬಿಟ್ಟಿದ್ದಾರೆ. ಅಂದ್ರೆ ನೀವು ಲೆಕ್ಕ ಹಾಕ್ಬೋದು, ಇವತ್ತು ಒಂದು ಎಕರೆ ಕಾಫಿ ತೋಟದಲ್ಲಿ ಸುಮಾರು 10-15 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಇನ್ಕಮ್ ಬರ್ತಿದೆ. ಅಂದ್ರೆ ಬೆಳೆಗಾರ ಅಷ್ಟು ಕಷ್ಟಪಟ್ಟು ಬೆಳೆದನ್ನ ಈ ವರ್ಷದಲ್ಲಿ ಈ ರೇಟ್ ಬಂದಿದೆ. ಇಂಥ ಟೈಮಲ್ಲಿ ಅರಣ್ಯ ಇಲಾಖೆ ಈ ನಮ್ಮ ಆನೆಗಳನ್ನು ಓಡಿಸಲಿಕ್ಕೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ. ಒಟ್ಟಾರೆ ಕಾಫಿನಾಡು, ಚಿಕ್ಕಮಗಳೂರಿನ ಹಾಗೂ ಮೂಡಿಗೆರೆ ಗಡಿ ಭಾಗದ ಜನರಿಗೆ ವರ್ಷದಿಂದಲೂ ಸೆಕ್ಷನ್ 144 ಜಾರಿಯಾಗುತ್ತಲೇ ಇದೆ. ಅದು ಕಾಡಾನೆಯಿಂದ ಶಾಶ್ವತ ಪರಿಹಾರ ಕೊಡಿಸಿ ಎಂದು ಜನರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಯಾವಾಗ ಎಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೋ ಅನ್ನೋ ಮಲೆನಾಡಿಗರಿಗೆ ಗೊತ್ತಾಗಲ್ಲ. ಒಂದಲ್ಲ ಒಂದು ಊರಲ್ಲಿ ನಿಷೇಧಾಜ್ಞೆ ಹೇರಲಾಗುತ್ತೆ. ಆದ್ರೆ ಈ ಬಾರಿಯ 144 ಸೆಕ್ಷನ್ ದೊಂಬಿಗಲ್ಲ, ಗಲಾಟೆಗಲ್ಲ, ಆದ್ರೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾಕೆ ಈ ಸ್ಟೋರಿ? ಸಾಮಾನ್ಯವಾಗಿ ನಿಷೇಧಾಜ್ಞೆ ಜಾರಿ ಮಾಡುವುದು ಯಾವಾಗ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಫಿನಾಡಲ್ಲಿ ಅರಣ್ಯ ಅಧಿಕಾರಿಗಳು ಗಜಪಡೆ ನಿಯಂತ್ರಣಕ್ಕೆ 144 ಜಾರಿ ಮಾಡುತ್ತಿರುವುದು ಜನರಿಗೆ ಆತಂಕ ತಂದಿದೆ. ಇಂದು ಶಾಲಾ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿರುವ ಶಾಲಾ